ಒಂದೇ ತರಹ ಮಿಡಿವ ಸಮಯ ಎರಡು ನೆರಳು ಒಂದೇ ಗುರಿಯ ತಲುಪೋ ಸಮಯ ಭಾವಬಾನು ರಂಗು ತುಂಬಿ ಮಿಂಚೋ ಸಮಯ ಮೌನ ಮೌನ ಪ್ರೇಮಗಾನ ಹಾಡೋ ಸಮಯ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ, ಇದು ನಿನ್ನ ಕೈಯೆಲ್ಲ ಕಾಲು ಅಂತ ಅನ್ಕೊಳ್ತೀವಿ. ಹೌದಮ್ಮ, ನನ್ನ ಮಗಳು ವಯಸ್ಸಿನವಳಾದರೂ ನಿನ್ನ ಕೈ ಹಿಡ್ಕೊಂಡು ಕೇಳ್ಕೊತೀನಿ, ದಯವಿಟ್ಟು ಕ್ಷಮಿಸ್ಬಿಡು. ಅಯ್ಯೋ, ಇದ್ಯಾಕೆ ನೀವಿಬ್ರು ಹೀಗೆ ನನ್ನ ಕೈ ಹಿಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ? ಅಮೃತ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಅಮೃತ, ನಾವವತ್ತು ನಿನ್ನ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ವಿ. ದಯವಿಟ್ಟು ನಮ್ಮಿಬ್ಬರನ್ನ ಕ್ಷಮಿಸ್ಬಿಡಮ್ಮ. ಏನೋ ಅಚಾತುರ್ಯ ಆಗೋಯ್ತು. ನಾನು ಅವತ್ತು ದುಡುಕ್ಬಿಟ್ಟೆ. ಎಷ್ಟೇ ಆದರೂ ತಾಯಿ ಕರಳಲ್ವೇನಮ್ಮ ನಂದು. ನನ್ನ ಮಗಳ ವಿಷಯದಲ್ಲಿ ಸ್ವಲ್ಪ ಸ್ವಾರ್ಥಿ ಆಗ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಯ್ಯೋ ಮೇಡಮ್, ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ನೀವು ದೊಡ್ಡವರು, ನೀವು ನನ್ನ ಹತ್ರ ಹೀಗೆ ಕ್ಷಮೆ ಅದು ಇದು ಅಂತೆಲ್ಲ ಮಾತಾಡಬಾರ್ದು. ನೀವು ನನ್ನ ಹತ್ರ ಸಾರಿ ಅಂತೆಲ್ಲ ಕೇಳಬೇಡಿ ಮೇಡಮ್. ಅಮೃತ, ನೀನೀಗೆಲ್ಲ ಮಾತಾಡಿದ್ರೆ ನಂಗೆ ಅಳುನೇ ಬಂದ್ಬಿಡುತ್ತೆ. ನೀನು ತುಂಬ ಒಳ್ಳೆಯವಳು ಅಮೃತ. ಹೌದಮ್ಮ, ನಿನ್ನನ್ನು ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡ ಪ್ಲೀಸ್. ನನ್ನಿಂದಾಗಿ ಯಾರೂ ದುಃಖ ಪಡೋದು ನನಗಿಷ್ಟ ಇಲ್ಲ. ನಾನಿರೋ ಜಾಗದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತಷ್ಟೇ ನಾನು ಬಯಸೋದು. ಇನ್ನು ಮುಂದೆ ನಾನು ಈ ಮನೇಲೇ ಕೆಲಸ ಮಾಡ್ತೀನಿ. ನೀವೆಲ್ಲರೂ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ನಮ್ಮ ಸುತ್ತಮುತ್ತ ಇರೋರು ಸಂತೋಷವಾಗಿದ್ದರೆ ಅಲ್ವಾ ನಮ್ಮ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಅಮೃತ, ಎಂಥ ದೊಡ್ಡ ಮಾತಮ್ಮ. ನಿನ್ನ ಮನಸ್ಸು ಬಹಳ ದೊಡ್ಡದಮ್ಮ. ಜಯ, ಈಗಲಾದರೂ ಈ ಅಮ್ಮ ಮಗಳಿಗೆ ಬುದ್ಧಿ ಬಂತಲ್ಲ. ಅತ್ತೆ, ನನಗೇನೋ ಇದು ಬುದ್ಧಿ ಬಂದಿರೋರ ಥರ ಕಾಣಿಸ್ತಿಲ್ಲ. ಬುದ್ಧಿ ಇರೋರು ಆಡ್ತಿರೋ ಆಟ ಅನ್ನಿಸ್ತಿದೆ. ನೋಡಿ, ಅದೆಲ್ಲ ಏನೂ ಇಲ್ಲ. ಈಗ ಹೇಳಿ, ನಿಮಗೆಲ್ಲ ಕಾಫಿ ಮಾಡಿಕೊಡ್ಲಾ ಇಲ್ಲ ಟೀ ಮಾಡಿಕೊಡ್ಲಾ? ಅಮೃತ, ಬೇಡಮ್ಮ, ನಾನೇ ನಿನ್ಗೆ ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿ ತಂದುಕೊಡ್ತೀನಿ. ಈಗಾದರೂ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ಕೊಳ್ತೀವಿ. ಸಂಗೀತ, ಪಾಪ ನೀನೊಬ್ಳೆ ಎಷ್ಟು ಅಂತ ಕೆಲಸ ಮಾಡ್ತೀಯಾ? ನಾನೇ ಕಾಫಿ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡ, ನಾನೇ ನಿಮ್ಮಿಬ್ಬರಿಗೂ ಕಾಫಿ ಮಾಡಿ ತಂದುಕೊಡ್ತೀನಿ, ಸರಿನಾ? ಜಯ, ಅಮೃತ ತುಂಬ ಒಳ್ಳೆ ಹುಡುಗಿ. ಅವಳ ಮನಸ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ. ಯಾವಾಗಲೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸೋ ಹುಡುಗಿ. ಹೌದು ಅತ್ತೆ, ಕೆಲವೊಮ್ಮೆ ಈ ಅತಿಯಾದ ಒಳ್ಳೆತನನೇ ಬೆಳೆಯೋ ದಾರಿಗೆ ಮುಳ್ಳಾಗುತ್ತೆ. ನನಗೆ ಅದೆಲ್ಲ ಎಲ್ಲಿ ತಿಳಿಯುತ್ತಮ್ಮ. ನೀನಾದರೆ ವ್ಯಾಪಾರ ವ್ಯವಹಾರ ಅಂತ 4-6 ಜನ ನೋಡಿರೋಳು. ನಿನಗೆ ಅನುಭವ ಜಾಸ್ತಿ. ಅದೇ ಅನುಭವದ ಮೇಲೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಅತ್ತೆ. ಅದಕ್ಕೆ ನೀವು ಒಪ್ತೀರಾ. ಆದರೆ ಅರುಣು ವರುಣು ಏನಂತಾರೋ ಏನೋ.
ಏನೇ ಜಯ ಅದು ನಿರ್ಧಾರ? ಅತ್ತೆ, ನಮ್ಮ ಪೌಡ್ರ್ ಕಂಪನಿಯ 10% ಶೇರ್ಸ್ನ ಅಮೃತ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಎಂಥ ಒಳ್ಳೆ ಸುದ್ದಿ ಹೇಳಿದ್ಯಮ್ಮ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ನೋಡು, ಯಾವತ್ತು ನಮಗಿಂತ ಕೆಳಗಿರೋರು, ನಮಗಿಂತ ಬಡವರಾದನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಆ ದೇವರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ. ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಅರುಣ್ ಇದಕ್ಕೆ ಒಪ್ಕೋತಾರೆ, ಒಪ್ಕೊಳ್ಳೇಬೇಕು. ಇಲ್ಲದೇ ಇದ್ರೂ ಅವ್ರನ್ನ ಒಪ್ಸೋಕ್ಕೆ ನೀನಿದೆಯಲ್ಲ. ಅಮೃತದಿಂದಾಗಿ ನಮಗೆ ಬರ್ತಿರೋ ಲಾಭದಲ್ಲಿ ಅವಳಿಗೂ ಪಾಲು ಹೋಗ್ಬೇಕಲ್ಲ ಅತ್ತೆ. ನಿಂತ್ಕೊಳೆ. ಏನು ಬಾಳ ಮೆರಿತಾ ಇದೆಯಲ್ಲ? ಇವಳನ್ನ ಕೂರಿಸಿ ಉಪಚಾರ ಮಾಡ್ತೀವಿ ಅನ್ನೋ ಕನಸು ಚೂರಾಯ್ತು ಅಂತ ಶಾಕ್ ಆಗಿರ್ಬೇಕಲ್ಲ. ಪಾಪ ಆಗದೆ ಇರುತ್ತಾ? ಮನೆಯವರೆಲ್ಲ ಇವಳನ್ನ ದೇವತೆ ತರ ನೋಡ್ತಾ ಇದ್ದಾರೆ. ನಾವು ಮಾತ್ರ ಇವಳು ನಿಜವಾದ ಬಣ್ಣ ಬಯಲ್ ಮಾಡಿದ್ರೆ ಶಾಕ್ ಆಗದೆ ಇರುತ್ತಾ? ಏನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಮಳ್ಳಿ, ಇವಳಿಂದ ಈ ಮನೆ ಮರ್ಯಾದೆ ಉಳಿತಂತೆ. ಇವಳು ಈ ಮನೆ ಮಗಂಗೆ ಹುಡ್ಗಿನ ಹುಡುಕ್ತಾಳಂತೆ. ಇನ್ ಸ್ವಲ್ಪ ದಿನಕ್ಕೆ ಇಡೀ ಮನೆನೇ ನಂದು ಅಂತಾಳೆ. ನಾಳೆ ಆಸ್ತಿಲೂ ಪಾಲ್ ಕೇಳ್ತಾಳೆ. ಮನೆಗೆ ಬಂದು ಕೆಲ್ಸದವಳ ಥರನೇ ಇರಬೇಕು, ಯಜಮಾನಿ ಆಗಕ್ಕೆ ಬರಬಾರ್ದು. ಏಯ್, ನಿನ್ನಿಂದ ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡಿಕೊಂಡು ಮಾತು ಬಿಟ್ಟಿದ್ದಾರೆ. ಅವ್ರನ್ನ ಮೆಚ್ಚಕ್ಕೆ ನಾವಿಬ್ರು ನಿನ್ನ ಹತ್ರ ಸಾರಿ ಕೇಳಬೇಕಾಗಿತ್ತು. ಅದನ್ನೇ ನಿಜ ಅನ್ಕೊಂಡು ಮೆರಿಬೇಡ. ಅದಕ್ಕೆ ಸರಿಯಾಗಿ ಆ ಅಜ್ಜಿ ಸೊಸೆ ಬೇರೆ ನಮ್ಮ ಮೇಲೇ ಕಣ್ಣಿಟ್ಟಿರ್ತಾರೆ. ನೀನೇನಾದರೂ ಬಾಯ್ ಬಿಡಬೇಕು ಅವ್ರ ಎದುರು, ಆಮೇಲೆ ನೋಡು ನಿನ್ನ ಕತೆ. ಏನಮ್ಮ ನೀನು? ಅಮೃತ ಅಂದ್ರೆ ಸಾಮಾನ್ಯವಾದ ಹೆಣ್ಣ? ಪಾಪ, ಇನ್ನೊಬ್ರಿಗೋಸ್ಕರ ಜೀವ ಬಿಡೋ ಮಹಾತಾಯಿ ಇವಳು. ಇವಳಿಂದನೇ ಅಲ್ವಾ ಈ ಮನೆ ಇವಾಗ ನಿಂತಿರೋದು. ಅಮೃತ, ನಿನಗೆ 100 ವರ್ಷ ಕಣೆ. ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ಯಾಕಜ್ಜಿ, ಏನಾದರೂ ಬೇಕಿತ್ತಾ? ನನಗೇನು ಬೇಡ ಪುಟ್ಟಿ. ನಾನೇ ಒಂದು ಸಂತೋಷದ ವಿಷಯ ಹೇಳಬೇಕಿತ್ತು. ನನಗೆ ಯಾವ ಸಂತೋಷದ ವಿಷಯ ಇರುತ್ತೆ ಅಜ್ಜಿ? ಎಂಥ ಕಾರ್ ಮಾಡೋ ಮುಸ್ಕಿದ್ರು ಬೆಳ್ಳಿ ಬೆಳಕು ಮೂಡೋದನ್ನು ಯಾರೂ ತಡೆಯೋಕ್ಕಾಗಲ್ಲಮ್ಮ. ನನ್ನ ಸೊಸೆ ಜಯಲಕ್ಷ್ಮಿ ನಿನಗೆ ನಮ್ಮ ಪೌಡ್ರು ಕಂಪ್ನಿ 10% ಶೇರ್ಸ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಅಯ್ಯೋ ಅಜ್ಜಿ, ನನಗೆ ಯಾಕಿದೆಲ್ಲ? ನಾನು ಬರೀ ಮನೇಲಿ ಕೆಲಸದೋಳಷ್ಟೇ. ನನಗಿದೆಲ್ಲ ಬೇಡ ಅಜ್ಜಿ. ಅಮೃತ, ಭಾಗ್ಯಲಕ್ಷ್ಮಿ ಬಂದು ಬಾಗಿಲು ತಡ್ದಾಗ ಬೇಡ ಅನ್ಬಾರ್ದಮ್ಮ. ಅಷ್ಟಕ್ಕೂ ಅದನ್ನು ನಿನಗೆ ದಾನ ಅಂತ ಕೊಡ್ತಾ ಇಲ್ಲ. ನೀನು ಕೊಟ್ಟ ಐಡಿಯಾಯಿಂದ ತಾನೇ ನಮ್ಮ ಪೌಡ್ರ್ ಕಂಪ್ನಿ ಇಷ್ಟೊಂದು ಲಾಭ ಗಳಿಸ್ತಾ ಇರೋದು. ಅಜ್ಜಿ, ಆ ವಿಷಯ ನಾನೇ ಹೇಳಿದ ನಿಜ. ಆದರೆ ಅದನ್ನು ಬಂದು ನಿಮ್ಮೆಲ್ಲರ ಹತ್ರ ಹೇಳಿದ್ದು ಮೇಡಮ್ ಅವ್ರ ತಮ್ಮ. ಈ ಕ್ರೆಡಿಟ್ಸ್ ಅವ್ರಿಗೆ ಸೇರಬೇಕು. ನಾನು ಅವ್ರಿಗೆ ಬರೀ
ದಾರಿಲಿ ಹೋಗ್ಬೇಕಾದ್ರೆ ಸಿಕ್ಕಿದ ಹುಡುಗಿ ಅಷ್ಟೆ. ಮತ್ತು ಅವತ್ತು ಮೆಡಿಕಲ್ ಸ್ಟೋರ್ನಲ್ಲಾಗಿದ್ದು ಆಕಸ್ಮಿಕವಾದ ಮಾತುಗಳು. ಅವತ್ತು ಬೇಕಿದ್ರೆ ಸರ್ ಬಂದು ಇದೆಲ್ಲ ತಮ್ಮ ಐಡಿಯಾ ಅಂತಲೇ ಹೇಳ್ಕೊಬೋದಿತ್ತು. ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಅವರು ಮತ್ತೆ ನನಗಾಗೆ ಹುಡುಕಾಡಿದ್ರು. ಇವತ್ತು ನಾನು ಈ ಮನೇಲಿದ್ದೀನಿ, ಕೈ ತುಂಬ ಸಂಬಳ ತಗೋತಾ ಇದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಸರ್ರೆ. ಅಲ್ಲದೆ ಅವ್ರ ಈ ಫ್ಯಾಮಿಲಿ ಮೆಂಬರ್ ಕೂಡ ಹೌದು. ಅವರಿಗೆ ಶೇರ್ಸ್ ಕೊಡೋದ್ರಲ್ಲಿ ಅರ್ಥ ಇರುತ್ತೆ ಅಜ್ಜಿ. ಎಷ್ಟೇ ಆದರೂ ನಾನು ಈ ಮನೆಗೆ ಹೊರಗಿನೋಳೆ. ನನಗೆ ಯಾಕಜ್ಜಿ ಇದೆಲ್ಲ? ನೀ ಏನು ಹೇಳು ಅಮೃತ, ಒಂದು ಸತಿ ಜಯಲಕ್ಷ್ಮಿ ನಿರ್ಧಾರ ಮಾಡಿದ್ಮೇಲೆ ಯಾರು ಏನೂ ಮಾತಾಡೋ ಹಾಗೆ ಇಲ್ಲ. ಅವಳು ಮುಂದಿಂದೆಲ್ಲ ತುಂಬ ಯೋಚನೆ ಮಾಡೇ ನಿರ್ಧಾರ ತಗೊಳ್ಳೋದು. ಅಷ್ಟಕ್ಕೂ ನಿನ್ನನ್ನು ಈ ಮನೆ ಹೊರಗೆ ನೋಡು ಅಂತ ಯಾರು ಹೇಳಿದ್ದು? ಹಾಗೆ ಯಾರು ಹೇಳಿದರೆ ಹೇಳು, ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ನೋಡು, ಶೇರ್ಸಿಂದ ವರ್ಷಕ್ಕೊಂದ್ಸತಿ ದುಡ್ಡು ಬರುತ್ತೆ. ಕೈಯಲ್ಲಿ ದುಡ್ಡಿದ್ರೆ ಯಾತಕ್ಕಾರು ಆಗುತ್ತೆ. ಬೇಡ ಅಂತೆಲ್ಲ ಹೇಳ್ಬೇಡಮ್ಮ. ಆ ದೇವರು ನಿನ್ನ ಪಾಲ್ಗೆ ಕೊಟ್ಟಿದ್ದು ಅಂತ ತಿಳ್ಕೊ. ಅಮ್ಮ, ಏನೋ ಮಾತಾಡಬೇಕು ಅಂತ ಹೇಳಿದ್ರೆ? ವರುಣ್, ನಮ್ಮ ಟಾಕಮ್ ಪೌಡರ್ ಕಂಪನಿಯ 10% ಶೇರ್ಸ್ನ ನಾನು ಇನ್ನೊಬ್ರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕಮ್ಮ? ಐ ಮೀನ್ ಇಟ್ಸ್ ಎ ಬಿಗ್ ಡಿಸಿಷನ್. ಸೊ ಅಮ್ಮ, ಆ ವ್ಯಕ್ತಿ ಯಾರು ಅಂತ ಕೇಳ್ಬೋದಾ? ಕೇಳಬಹುದಾ? ಅಲ್ಲ, ಕೇಳಲೇಬೇಕು ವರುಣ್. ಅಮ್ಮ, ಯಾರಮ್ಮ ಅದು? ಅವರು ಬೇರೆ ಯಾರೂ ಅಲ್ಲ, ಅಮೃತ. ಅಮೃತನಾ? ಯಾಕೆ? ಅಮ್ಮ, ಗುಡ್ ಅಮ್ಮ, ಶಿ ಡಿಸರ್ವ್ಸ್ ಇಟ್. ಆದರೆ ಅಮ್ಮ, ಆ ಅಮೃತಗೂ ನಮ್ಮ ಬಿಸ್ನೆಸ್ಸಿಗೂ ಏನಮ್ಮ ಸಂಬಂಧ? ಅವಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು? ಅರುಣ್, ಸರಿಯಾದ ಕಾರಣ ಇಲ್ಲದೆ ನಿಮ್ಮ ತಾಯಿ ಡಿಸಿಷನ್ ತಗೊಳ್ಳಲ್ಲ ಅಂತ ನಿಮಗೆ ಗೊತ್ತಿದೆ ತಾನೇ? ಅಮ್ಮ, ಅದು ನಾನು ನಿಮ್ಮ ಬಗ್ಗೆ ಡೌಟ್ ಪಡ್ತಾ ಇಲ್ಲ. ಕಾರಣ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಅದಕ್ಕೆ 2 ಕಾರಣಗಳಿವೆ. ಒಂದು, ಅಮೃತ ಕೊಟ್ಟ ಐಡಿಯಾದಿಂದ ನಮ್ಮ ಕಂಪನಿ ಪ್ರಾಫಿಟ್ನಲ್ಲಿದೆ. ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ಪೌಡ್ರ್ ಕಂಪನಿ ನಂಬರ್ 1 ಪೊಸಿಷನಲ್ಲಿದೆ. ಅಮೃತ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟು % ಅಂತ ಕ್ಲೈಮ್ ಮಾಡ್ತಾ ಇದ್ರು. ಹಾಗ ಅಮೃತ ಕೇಳಲಿಲ್ಲ. ಹಾಗಂತ ಕೊಡದೇ ಇರೋದು ಸರಿ ಅಲ್ಲ ಅಲ್ವಾ? ವರುಣ್, ನಮಗೂ ಬಿಸ್ನೆಸ್ ಎಥಿಕ್ಸ್ ಅಂತ ಇರಬೇಕಲ್ವಾ? ಇನ್ನು 2ನೇದು, ಅವಳು ಈ ಮನೆ ಕಾಲಿಟ್ಟ ದಿನಾನೇ ನನ್ನ ಪ್ರಾಣ ಉಳಿಸಿದಾಳೆ. ವರುಣ್ ವಿಷಯದಲ್ಲಿ ಈ ಮನೆ ಮಾನ ಮರ್ಯಾದೆ ಕಾಪಾಡಿದಾಳೆ. ನಾವು ಪ್ರತಿ ತಿಂಗಳು ಸಂಬಳ ಕೊಡೋದು ಅವಳ ಕೆಲ್ಸಕ್ಕೆ ಮಾತ್ರ. ಆದರೆ ಅದಕ್ಕೂ ಮೀರಿ ಅವಳು ಮಾಡಿರೋ ಉಪಕಾರಕ್ಕೆ ನಾವೇನು ಕೊಟ್ಟಿದ್ದೀವಿ ಹೇಳು? ಹಾಗಾಗಿ ಗ್ರ್ಯಾಟಿಟ್ಯೂಡ್ ತೋರಿಸೋದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ಅರುಣ್, ಯಾಕೆ ನಿನಗಿಷ್ಟ ಆಗಲಿಲ್ವಾ? ಅಮ್ಮ, ನಿಮ್ಮ ಮಾತಿಗೆ ನಾನು ಯಾವತ್ತಾರು ಇಲ್ಲ ಅಂದಿದ್ದೀನಾ? ನೀವೆಲ್ಲದನ್ನು ಸರಿಯಾಗಿ ಯೋಚನೆ ಮಾಡಿರ್ತೀರ. ಆದರೆ ಕುತೂಹಲಕ್ಕೆ ಕಾರಣ ಕೇಳಿದೆ ಅಷ್ಟೆ. ಗೋ ಹೆಡ್ ಅಮ್ಮ. ಗುಡ್, ವೆರಿ ಗುಡ್. ಹಾಗಾದರೆ ಇಬ್ಬರು ಈ ಪೇಪರ್ಸಿಗೆ ಸೈನ್ ಮಾಡಿ.
ಥ್ಯಾಂಕ್ ಯು ಅಮ್ಮ. ಏಯ್, ಏನು ಮಾಡ್ತಿದ್ದೀರಾ ಇಲ್ಲಿ? ರೀ, ಅತ್ತೆಗೆ ಹಾಲು ಕೊಡೋಣ ಅಂತ ಬಂದೆ. ಮತ್ತೆ ಹಾಲಲ್ಲಿ ನಿಮ್ಮಿಬ್ರದ್ದು ಬರೀ ಇದೇ ಕತೆ ಆಯಿತು. ಅಯ್ಯೋ, ಬೇಗ ಫೋನ್ ರಿಸೀವ್ ಮಾಡಿ ಚಿಕ್ಕಮ್ಮ, ನಿಮ್ಗೊಂದು ಸಂತೋಷದ ವಿಷಯ ಹೇಳಬೇಕು. ಇನ್ನು ಏನು ಹೇಳಿ ನನ್ನ ಹೊಟ್ಟೆ ಉರ್ಸೋದಿದೆಯೋ ಇವಳಿಗೆ. ಹಲೋ ಚಿಕ್ಕಮ್ಮ, ನಾನು ನಿಮ್ಗೊಂದು ಸಂತೋಷದ ವಿಷಯ ಹೇಳಬೇಕು. ನಿನಗೆ ಸಂತೋಷ ಆಗಿದೆ ಅಂದರೆ ನನಗೆ ದುಃಖ ಆಗೋದು ಗ್ಯಾರಂಟಿ. ಏನು ಹೇಳಮ್ಮ? ಚಿಕ್ಕಮ್ಮ, ನಮ್ಮ ಮೇಡಮ್ ಅವ್ರದ್ದು JG ಟ್ಯಾಕಮ್ ಪೌಡರ್ ಕಂಪ್ನಿದು 10% ಶೇರ್ ನನಗೆ ಕೊಟ್ಟಿದ್ದಾರೆ. ಅದ್ರದ್ದೇನೋ ಡಿವಿಡೆಂಟ್ ಅಂತ ಬರುತ್ತಂತೆ. ಅದು ಎಷ್ಟು ಬರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದಷ್ಟು ದುಡ್ಡಂತೂ ಬರುತ್ತೆ ಚಿಕ್ಕಮ್ಮ. ಈ ತಲೆ ಮಾಸದವಳಿಗೆ ಶೇರ್ಸ್ ಬೇರೆ ಕೇಡು. ಅಮೃತ, ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ಯಮ್ಮ. ನಿನ್ನ ಜೀವನ ಚೆನ್ನಾಗಿರುತ್ತೆ. ನೀನು ನಮ್ಮ ಮನೆ ಲಕ್ಷ್ಮಿ ಕಣಮ್ಮ. ನೀನು ಯಾವಾಗಲೂ ಚೆನ್ನಾಗಿರಬೇಕು. ಅಮೃತ, ಸರಿಯಾದ ಟೈಮ್ಗೆ ನಿದ್ದೆ ಮಾಡಬೇಕು, ಸರಿಯಾದ ಟೈಮ್ಗೆ ಊಟ ಮಾಡಬೇಕು. ಇಲ್ಲಿನ ವಿಷಯದ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಬಾರ್ದು. ನಾನು ಹೇಗೋ ಇದನ್ನು ನಡ್ಸ್ಕೊಂಡು ಹೋಗ್ತೀನಿ. ಹಾಗ್ಯಾಕೆ ಹೇಳ್ತೀರಾ ಚಿಕ್ಕಮ್ಮ? ನೀವು ಅಲ್ಲಿ ಚೆನ್ನಾಗಿದ್ರೆ ತಾನೇ ನಾನು ಇಲ್ಲಿ ಚೆನ್ನಾಗಿರೋಕ್ಕಾಗೋದು. ಅಮೃತ, ಎಷ್ಟು ಒಳ್ಳೆ ಮನ್ಸಮ್ಮ ನಿಂದು. ನಿನ್ನ ಮಾತು ಕೇಳಿ ಹೊಟ್ಟೆ ತುಂಬ ಹಾಲು ಕುಡಿದಷ್ಟು ಸಂತೋಷ ಆಯ್ತಮ್ಮ. ಸರಿ ಚಿಕ್ಕಮ್ಮ, ನೀವು ಹೋಗಿ ಮಲ್ಕೊಳ್ಳಿ. ಸರಿ ಅಮ್ಮ. ಫೋನ್ ಇಡ್ತೀನಿ. ಗುಡ್ ನೈಟ್. ಇವಳು ಮಾತು ಕೇಳಿ ಹೊಟ್ಟೆ ತುಂಬ ಹಾಲು ಕುಡ್ದಂಗಲ್ಲ, 10 kg ಮೆಣಸಿನ್ಕಾಯಿ ಒಟ್ಟಿಗೆ ತಿನ್ನಂಗಾಯ್ತು. ನನ್ನ ಹೊಟ್ಟೆ ಉರ್ಸಕ್ಕಂತಾನೆ ಇವರಮ್ಮ ಇವಳನ್ನ ಹೆತ್ತು ಅವಳು ನೆಗೆದು ಬಿದ್ಲು ಅನ್ಸುತ್ತೆ. ಎಲ್ಲ ನನ್ನ ಕರ್ಮ.